ಕೆಜಿಎಫ್ ಬಾಬು ಅಂದ್ರೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಇಡೀ ಕರ್ನಾಟಕದಲ್ಲೇ ತುಂಬಾ ಹೆಸರುವಾಸಿಯಾಗಿರುವಂತ ವ್ಯಕ್ತಿ. ಗುಜರಿ ವ್ಯಾಪಾರ ಮಾಡ್ತಿದ್ದಂತ ಈ ಕೆಜಿಎಫ್ ಬಾಬು ಅವರು ಇಂದು ಬರೋಬ್ಬರಿ 7,000 ಕೋಟಿ ಒಡೆಯನಾಗಿದ್ದು ಹೇಗ್ ಗೊತ್ತಾ? ಅವ್ರಿಗೆ ಅದೃಷ್ಟ ಅನ್ನೋದು ಯಾವ ತರ ಹುಡುಕೊಂಬರುತ್ತೆ ಗೊತ್ತಾ? ಅಷ್ಟಕ್ಕೂ ಕೆಜಿಎಫ್ ಬಾಬು ಅವ್ರಿಗೆ ಕಸದಲ್ಲಿ ಸಿಕ್ಕಂತ ಆ ವಸ್ತುವಾದ್ರೂ ಏನು, ಅದು ಎಷ್ಟು ಬೆಲೆ ಬಾಳ್ತಿತ್ತು. ಅದರಿಂದ ಕೆಜಿಎಫ್ ಬಾಬು ಅವರ ಜೀವನನೇ ಬದಲಾಗಿ ಬಿಡುತ್ತೆ. ಈ ರೀತಿ ಕೆಜಿಎಫ್ ಬಾಬು ಅವರ ಪ್ರತಿಯೊಂದು ವಿಷಯಗಳನ್ನ ಇವತ್ತು ನಿಮ್ ಜೊತೆ ಹಂಚ್ಕೊಳ್ತಿದ್ದೇನೆ. ಕೆಜಿಎಫ್ ಬಾಬು ಅವರ ನಿಜವಾದ ಹೆಸರು ಯೂಸುಫ್ ಶರೀಫ್ ಅಂತ. ಇವರು ಮೂಲತಃ ಕೋಲಾರದವರು. ಅಂದ್ರೆ ಕೋಲಾರದ ಕೆಜಿಎಫ್ ನಲ್ಲಿ ಹುಟ್ಟಿ ಬೆಳಿತಾರೆ. ಇವರದ್ದು ಅತಿ ಬಡತನದ ಕುಟುಂಬ. ಇವರ ತಂದೆಗೆ 14 ಜನ ಮಕ್ಕಳು. ಅದರಲ್ಲಿ ಕೆಜಿಎಫ್ ಬಾಬು ಅವರೇ ದೊಡ್ಡವರು. ಇವರ ತಂದೆ ಚಿಕ್ಕದೊಂದು ಬೇಕರಿ ಇಟ್ಕೊಂಡು ಹೆಂಡತಿ ಮಕ್ಕಳನ್ನ ಸಾಕ್ತಾ ಇದ್ರು. ಆದ್ರೆ ಅದರಿಂದ ಬರ್ತಿದ್ದ ಹಣ ಯಾವುದಕ್ಕೂ ಸಾಲ್ತಾ ಇರಲಿಲ್ಲ. 14 ಜನ ಮಕ್ಕಳಿಗೆ ಸರಿಯಾಗಿ ಊಟ ಹಾಕೋಕು, ಅವರನ್ನ ಸರಿಯಾಗಿ ಓದ್ಸೋಕೂ ಆಗ್ತಿರ್ಲಿಲ್ಲ. ಇದರಿಂದ ಆ ಮಕ್ಕಳಲ್ಲಿ ಕೆಜಿಎಫ್ ಬಾಬು ಅವರೇ ದೊಡ್ಡವರಾಗಿದ್ರಿಂದ ತನ್ನ ತಂಗಿಯರನ್ನ ತಮ್ಮಂದಿರನ್ನ ಸಾಕೋದಿಕ್ಕೆ, ಅವ್ರಿಗೆ ವಿದ್ಯಾಭ್ಯಾಸ ಕೊಡಿಸೋದಿಕ್ಕೆ ಅನಿವಾರ್ಯವಾಗಿ ಕೆಜಿಎಫ್ ಬಾಬು ಅವರು ತಾವು ಓದೋದನ್ನ ಬಿಟ್ಟು ದುಡಿಯೋಕೆ ಶುರು ಮಾಡ್ತಾರೆ. ಮೊದಲು ದಿನಕ್ಕೆ 10 ರಿಂದ 15 ಆಟೋಗಳನ್ನ ತೊಳಿತಾ ಇದ್ರಂತೆ. ಅದರಿಂದ 20 ರಿಂದ 30 ರೂಪಾಯಿ ಸಿಗ್ತಾ ಇತ್ತಂತೆ. ಆ ಹಣವನ್ನ ತನ್ನ ತಾಯಿಗೆ ತಗೊಂಡೋಗಿ ಕೊಡ್ತಿದ್ರಂತೆ. ಅನಂತರ ಕೆಜಿಎಫ್ ಬಾಬು ಅವರು ಒಂದು ಗುಜರಿ ಅಂಗಡಿಗೆ ಕೆಲಸಕ್ಕೆ ಅಂತ ಸೇರ್ಕೊಳ್ತಾರೆ. ಆ ಗುಜರಿ ಅಂಗಡಿಯಲ್ಲಿ ಏನೆಲ್ಲ ಕೆಲಸಗಳಿರ್ತಿತ್ತೋ ಆ ಎಲ್ಲಾ ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ಗುಜರಿ ಅಂಗಡಿಯ ವ್ಯಾಪಾರ ಹೇಗೆಲ್ಲ ನಡೆಯುತ್ತೆ ಅಂತ ತಿಳ್ಕೊಂಡು ಅವರೇ ಸ್ವಂತವಾಗಿ ಗುಜರಿ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಅದರ ಜೊತೆಗೆ ಆಟೋವನ್ನ ಕೂಡ ಓಡಿಸ್ತಾ ಇದ್ರಂತೆ. ಹೀಗೆ ಒಂದ್ಸರಿ ಆಟೋ ಓಡಿಸ್ಬೇಕಾದ್ರೆ ಆಟೋ ಅಪ್ಸೈಡ್ ಆಗಿ ಕಾಲನ್ನು ಕೂಡ ಮುರ್ಕೊಂಡಿದ್ರಂತೆ. ನಂತರ ಅವರ ಗುಜರಿ ಅಂಗಡಿಯಲ್ಲಿ ಮೆಲ್ಲ ಮೆಲ್ಲಗೆ ಲಾಭವನ್ನ ಗಳಿಸ್ತಾ ಉಮ್ರಾ ಡೆವಲಪರ್ಸ್ ಅನ್ನುವಂತ ಒಂದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಚಿಕ್ಕ ಪುಟ್ಟ ಭೂಮಿಗಳನ್ನ, ಸೈಟ್ಗಳನ್ನ ಸೇಲ್ ಮಾಡಿಸೋದು, ಅದರಿಂದ ಕಮಿಷನ್ನ ಪಡೆಯೋದು, ಈ ರೀತಿ ಕೆಲಸಗಳನ್ನ ಮಾಡ್ಕೊಂಡಿದ್ದಂತ ಕೆಜಿಎಫ್ ಬಾಬು ಅವರ ಅದೃಷ್ಟ ಅನ್ನೋದು ಬದಲಾಗಿದ್ದು 2001ರ ಸಮಯದಲ್ಲಿ. ಹೌದು, ಕೋಲಾರದ ಗೋಲ್ಡ್ ಫೀಲ್ಡ್ ನಲ್ಲಿ 21 ಮಿಲ್ಕ್ ಟ್ಯಾಂಕ್ಗಳನ್ನ ಹರಾಜಿಗೆ ಇಟ್ಟಿರ್ತಾರೆ. ಈ ಮಿಲ್ಕ್ ಟ್ಯಾಂಕ್ಗಳು ಏನಂದ್ರೆ ಚಿನ್ನ ಕಲ್ಲಿನ ರೂಪದಲ್ಲಿ ಸಿಗುತ್ತೆ ಅಲ್ವಾ, ಅದನ್ನ ಈ ಟ್ಯಾಂಕ್ಗಳಿಗೆ ಹಾಕಿ ರುಬ್ಬುವಂತ ಕೆಲಸ ಮಾಡ್ತಾರೆ. ಅದರ ಜೊತೆಗೆ ಕೆಲವು ಪೌಡರ್ಸ್ಗಳನ್ನ, ಕೆಮಿಕಲ್ಸ್ಗಳನ್ನ ಹಾಕಿ ಪ್ಯೂರ್ ಆಗಿರುವಂತ ಚಿನ್ನವನ್ನ ಹೊರತೆಗಿತಾರೆ. ಅಂದ್ರೆ ಚಿನ್ನವನ್ನ ಶುದ್ಧೀಕರಿಸೋಕೆ ಈ ಮಿಲ್ಕ್ ಟ್ಯಾಂಕ್ಗಳನ್ನ ಕೆಜಿಎಫ್ ನಲ್ಲಿ ಬಳಸಲಾಗ್ತಿತ್ತು. ಅನಂತರ ಕೆಜಿಎಫ್ ನಲ್ಲಿ ಚಿನ್ನ ತೆಗೆಯುವಂತ ಕೆಲಸಗಳೆಲ್ಲ ನಿಂತು ಹೋಗುತ್ತೆ. ಹೀಗಾಗಿ ಅಲ್ಲಿದ್ದಂತ 21 ಕಬ್ಬಿಣದ ಮಿಲ್ಕ್ ಟ್ಯಾಂಕ್ಗಳನ್ನ ಹರಾಜಿಗೆ ಇಟ್ಟಿರ್ತಾರೆ. ಆಗ ಗುಜರಿ ವ್ಯಾಪಾರ ಮಾಡ್ತಿದ್ದಂತ ಕೆಜಿಎಫ್ ಬಾಬು ಅವ್ರಿಗೆ ಈ ವಿಷಯ ಗೊತ್ತಾಗಿ ಅವುಗಳಿಂದ ನನಗೆ ಸ್ವಲ್ಪ ಆದ್ರೂ ಲಾಭ ಆಗ್ಬೋದು ಅಂತ ಅನ್ಕೊಂಡು ತನ್ನ ತಾಯಿ ಹತ್ರ ಇದ್ದಂತ ಚಿನ್ನವನ್ನ ಅಡವಿಟ್ಟು ಸಂಬಂಧಿಕರಿಂದ ಸಾಲ ಮಾಡಿ ಸುಮಾರು 7 ಲಕ್ಷ ರೂಪಾಯಿಯಷ್ಟು ಹಣವನ್ನ ಹೊಂದಿಸ್ಕೊಂಡು ಹರಾಜಿನಲ್ಲಿ 7 ಲಕ್ಷ ರೂಪಾಯಿಗೆ 21 ಕಬ್ಬಿಣದ ಮಿಲ್ಕ್ ಟ್ಯಾಂಕ್ಗಳನ್ನ ಖರೀದಿ ಮಾಡ್ತಾರೆ. ಅವುಗಳನ್ನ ಖರೀದಿ ಮಾಡಿದ್ಮೇಲೆ ಗುಜರಿಗೆ ಬೇಕಾದಂತೆ ಅವುಗಳನ್ನ ಪೀಸ್ಗಳಾಗಿ ಕಟ್ ಮಾಡೋಕೆ ಶುರು ಮಾಡ್ತಾರೆ. ಆಗ ಆ 21 ಟ್ಯಾಂಕ್ಗಳಲ್ಲಿ ಒಂದು ಟ್ಯಾಂಕ್ ಕೆಜಿಎಫ್ ಬಾಬು ಅವರ ಬದುಕನ್ನೇ ಬದಲಾಯಿಸೋಕೆ ಕಾಯ್ತಾ ಇರುತ್ತೆ. ಆ ಒಂದು ಟ್ಯಾಂಕ್ನ ಒಳಗಡೆ ಏನೋ ಒಂದು ರೀತಿಯಲ್ಲಿ ಕಾಂಕ್ರೀಟ್ನ ಹಾಗೆ ಕೂತ್ಕೊಂಡಿರುತ್ತೆ. ಮಧ್ಯದಲ್ಲಿ ಒಂದು ಹೋಲ್ ಆಗಿರುತ್ತೆ. ಮೊದಲೇ ಅದು ಚಿನ್ನವನ್ನ ಶುದ್ಧೀಕರಿಸುವಂತ ಟ್ಯಾಂಕ್ ಆಗಿತ್ತು. ಹೀಗಾಗಿ ಕೆಜಿಎಫ್ ಬಾಬು ಅವ್ರಿಗೆ ಅದರಲ್ಲಿ ಏನಿರ್ಬೋದು ಅಂತ ಅನುಮಾನ ಬಂದು ಕೆಲಸಕ್ಕೆ ಬಂದಿದ್ದಂತ ಎಲ್ಲರನ್ನ ಮನೆಗೆ ಕಳಿಸಿ ಅದರಲ್ಲಿ ಏನಿರ್ಬೋದು ಅಂತ ಚೆಕ್ ಮಾಡಬೇಕಾದ್ರೆ ಅದರ ಒಳಗಡೆ ಗಟ್ಟಿ ಚಿನ್ನ ಇರೋದು ಗೊತ್ತಾಗುತ್ತೆ. ಆ ಟ್ಯಾಂಕ್ನಲ್ಲಿ ಏನಾಗಿತ್ತು ಅಂದ್ರೆ ಚಿನ್ನವನ್ನ ಶುದ್ಧೀಕರಿಸಬೇಕಾದ್ರಲ್ಲ ಚಿನ್ನದ ದ್ರವ ಕೆಳಗಡೆ ಹೋಗಿ ಹೋಗಿ ಸೇರ್ಕೊಂಡಿರುತ್ತೆ. ಅದು ಗಟ್ಟಿಯಾಗಿ ಕೂತಿರುತ್ತೆ. ಆದ್ರೆ ಹರಾಜು ಹಾಕುವ ಸಮಯದಲ್ಲಿ ಅದನ್ನ ಯಾರು ಕೂಡ ನೋಡಿರಲ್ಲ. ಹೇಗ್ ಬೇಕೋ ಹಾಗೆ ಹರಾಜು ಹಾಕಿರ್ತಾರೆ. ಇದರಿಂದ ಕೆಜಿಎಫ್ ಬಾಬು ಅವರು ಆ ಎಲ್ಲಾ ಚಿನ್ನವನ್ನ ಟ್ಯಾಂಕ್ನಿಂದ ತೆಗೆದಾಗ ಬರೋಬ್ಬರಿ 13 ಕೆಜಿಯಷ್ಟು ಪ್ಯೂರ್ ಚಿನ್ನ ಸಿಗುತ್ತೆ. ಅಂದಿನಿಂದ ಕೆಜಿಎಫ್ ಬಾಬು ಅವರ ಜೀವನವೇ ಸಂಪೂರ್ಣವಾಗಿ ಬದಲಾಗಿ ಹೋಗುತ್ತೆ. ಕೋಟಿ ಕೋಟಿ ಹಣ ಕೆಜಿಎಫ್ ಬಾಬು ಅವರ ಕೈ ಸೇರುತ್ತೆ. ಹಾಗಂತ ಅದರಿಂದ ಕೆಜಿಎಫ್ ಬಾಬು ಅವ್ರಿಗೆ ದುರಹಂಕಾರ ಬರಲಿಲ್ಲ. ಬದಲಾಗಿ ಆ ಹಣವನ್ನ ಒಳ್ಳೆಯ ರೀತಿಯಲ್ಲಿ ಬಳಸ್ಕೊಳ್ಬೇಕು ಅಂತ ನಿರ್ಧಾರ ಮಾಡ್ತಾರೆ. ಆ ಸಮಯದಲ್ಲಿ ಆ ಚಿನ್ನದ ಬೆಲೆ ಸುಮಾರು 5.5 ರಿಂದ 6 ಕೋಟಿಯಷ್ಟಾಗಿತ್ತು.
ಆಗ KGF ಬಾಬು ಅವರು ಆ ಹಣದಿಂದ 2002ರಲ್ಲಿ ಜಾವಾ ಮೋಟಾರ್ ಸೈಕಲ್ ಕಾರ್ಖಾನೆಯನ್ನ ಹರಾಜಿನಲ್ಲಿ 1 ಕೋಟಿಗೆ ಗೆದ್ಕೊಳ್ತಾರೆ. ಅದರಿಂದ 3 ಪಟ್ಟು ಲಾಭ ಮಾಡ್ತಾರೆ. ನಂತರ KGF ಬಾಬು ಅವರು ಏನ್ ಮಾಡ್ತಾರೆ ಅಂದ್ರೆ, ಕೋರ್ಟ್ಗಳಲ್ಲಿ ಯಾವ ಆಸ್ತಿಗಳನ್ನ ಹರಾಜಿಗೆ ಇಡಿತಿದ್ರೋ ಅಂತ ಆಸ್ತಿಗಳನ್ನ ಹೇಗಾದ್ರೂ ಮಾಡಿ ತುಂಬಾ ಕಡಿಮೆ ರೇಟ್ಗೆ ಹರಾಜಿನಲ್ಲಿ ಆಸ್ತಿಗಳನ್ನ ಗೆದ್ಕೊಳ್ತಾ ಹೋಗ್ತಾರೆ. ಆ ಆಸ್ತಿಗಳನ್ನ ಖರೀದಿ ಮಾಡ್ತಾ ಮಾಡ್ತಾ ಬೆಂಗಳೂರಿನ ಸುತ್ತಮುತ್ತಲೂ ಬೇರೆ ಕಡೆಗಳಲ್ಲೂ ಜಮೀನುಗಳನ್ನ ಆಸ್ತಿಗಳನ್ನ ಕೊಂಡ್ಕೊಳ್ತಾರೆ. ಅನಂತರ ಅನೇಕ ರಿಯಲ್ ಎಸ್ಟೇಟ್ ಕಂಪನಿಗಳನ್ನ ಶುರು ಮಾಡ್ತಾರೆ. ಇದೀಗ 10ಕ್ಕೂ ಹೆಚ್ಚು ರಿಯಲ್ ಎಸ್ಟೇಟ್ ಕಂಪನಿಗಳನ್ನ ಹೊಂದಿದ್ದಾರೆ. 23 ಬ್ಯಾಂಕ್ ಅಕೌಂಟ್ಗಳಿವೆ. ಅಮಿತಾಬ್ ಬಚ್ಚನ್ ಅವರ ರೋಲ್ಸ್ ರಾಯಲ್ಸ್ ಕಾರು, ಅಮೀರ್ ಖಾನ್ ಅವರ ರೋಲ್ಸ್ ರಾಯಲ್ಸ್ ಕಾರನ್ನ ಖರೀದಿ ಮಾಡಿದ್ದಾರೆ. ಹೀಗೆ 5ರಿಂದ 6 ದುಬಾರಿ ಕಾರುಗಳನ್ನ ಹೊಂದಿದ್ದಾರೆ. ಕೋಟಿ ಬೆಲೆ ಬಾಳುವಂತ ಮನೆಗಳನ್ನ ಹೊಂದಿದ್ದಾರೆ. ಅವರು ಬರೀ ಶ್ರೀಮಂತರಾಗಿರೋದು ಅಷ್ಟೇ ಅಲ್ಲದೆ ಬಡವರಿಗೂ ತುಂಬಾ ಸಹಾಯ ಮಾಡಿದ್ದಾರೆ. KGF ಬಾಬು ಅವರು ಕಷ್ಟದಲ್ಲಿದ್ದಾಗ ಮೊದಲು ಒಂದು ಮದುವೆಯಾಗಿದ್ರು. ಅನಂತರ ತನ್ನ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ ಒಬ್ಬಳು ಹುಡುಗಿಯನ್ನ ಪ್ರೀತಿಸಿ ಮದುವೆಯಾಗ್ತಾರೆ. ಈ ರೀತಿ KGF ಬಾಬು ಅವ್ರಿಗೆ 2 ಹೆಂಡತಿಯರು, 5 ಜನ ಮಕ್ಕಳಿದ್ದಾರೆ. ಇದಿಷ್ಟೇ ಅಲ್ಲ, KGF ಬಾಬು ಅವರು ಎಲೆಕ್ಷನ್ಗೂ ನಿಂತ್ಕೊಂಡು ಕೋಟಿ ಹಣ ಖರ್ಚು ಮಾಡಿದ್ರು. ಎಲೆಕ್ಷನ್ನಲ್ಲಿ ಗೆಲ್ಲೋಕಾಗದೆ ಸೋತು ಹೋಗ್ತಾರೆ. ಈ ಸಮಾಜಕ್ಕೆ ಏನಾದರೂ ಒಳ್ಳೇದು ಮಾಡಬೇಕು ಅಂದ್ಕೊಂಡು ಎಲೆಕ್ಷನ್ಗೆ ನಿಂತ್ಕೊಂಡಂತ KGF ಬಾಬು ಅವ್ರಿಗೆ ಚುನಾವಣೆಯಲ್ಲಿ ಗೆಲುವು ಸಿಗಲಿಲ್ಲ. ಅದರ ನಂತರವೂ ಕೂಡ ಜನಗಳಿಗೆ ಸಹಾಯ ಮಾಡ್ತಾ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಬರ್ತಾರೆ. ನೋಡಿದ್ರಲ್ಲ, ಅದೃಷ್ಟ ಅನ್ನೋದು ಯಾವಾಗ ಬೇಕಾದ್ರೂ ಒಲಿದು ಬರ್ಬೋದು, ಯಾವಾಗ ಬೇಕಾದ್ರೂ ಜೀವನ ಬದಲಾಗ್ಬೋದು ಅನ್ನೋದಕ್ಕೆ KGF ಬಾಬು ಅವರೇ ಸಾಕ್ಷಿ. ಬಡತನದಲ್ಲಿ ಹುಟ್ಟಿ ಅದೃಷ್ಟ ಬದಲಾದ್ರೂ ಕೂಡ ದುರಹಂಕಾರ ಪಡೆದೆ ಕೋಟಿಗಳನ್ನ ಹೆಚ್ಚಿಸ್ತಾ 7,000 ಕೋಟಿ ಒಡೆಯನಾದ ಕತೆ. KGF ಬಾಬು ಅವರ ಬಗ್ಗೆ ಕೇಳ್ದಂತ ನಿಮ್ಗೇನಿಸ್ತಿದೆ ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡು ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರ್ತೀನಿ. ಕೊನೆಗೆ ನನ್ನ ಈ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದು ಮೆಚ್ಚುಗೆಯನ್ನು ಮಾತ್ರ. ಎನಿವೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.